ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರ ಸಹಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಾಯ್ಸ್ ಹೀಗೆ ಹಾಗೆ ಅನ್ಕೊಂಡಿದ್ದು. ಈ ಮಾರಕಾಸ್ತ್ರದಲ್ಲಿ ನಾನು ಮಂತ್ರವಾದಿ ಪಾತ್ರ ಮಾಡಿದ್ದೀನಿ. ಈ ಪಾತ್ರನ ಮಾಡಬೇಕು ಅಂತೇಳಿ ನಮ್ಮ ನಿರ್ದೇಶಕರಾದ ಗುರುಮೂರ್ತಿಯವ್ರು ಕೇಳಿದಾಗ, ಸರ್ ನನ್ನ ಮಂತ್ರವಾದಿ ಎಲ್ಲ ಮಾಡ್ಬಿಟ್ಟು ನನ್ನ ಮಂತ್ರವಾದಿ ಪರ್ಮನೆಂಟ್ ಆಗಿ ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಇಂಡಸ್ಟ್ರಿನಲ್ಲಿ, ಬೇಡ ಸರ್ ಅಂತಂದೆ. ಪಾತ್ರ ತುಂಬ ಚೆನ್ನಾಗಿದೆ ಅಂತಂದರು. ಅದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಕನಸಿನ ರಾಣಿಯಾದಂತಹ ಮಾಲಾಶ್ರೀ ಮೇಡಮ್ ಅವರು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯ ಪಾತ್ರ. ನೀವು ಮಾಡಿ ಅಂದಾಗ ಎರಡನೇ ಮಾತಾಡದೆ ಒಪ್ಕೊಂಡೆ, ಯಾಕಂದ್ರೆ ನನ್ನ ಚಿಕ್ಕದ್ರಿಂದ ತುಂಬ ಆಸೆ ಇತ್ತು ಮಾಲಾಶ್ರೀ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆಗೆ ರಾಮು ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ನನಗೆ ಆಟೋಶಂಕರ್ ಸಿನಿಮಾದಲ್ಲಿ ನೆರವೇರಿತ್ತು. ಅದರಲ್ಲಿ ನಾನು ಶಿಲ್ಪಾ ಶೆಟ್ಟಿ ಅವರ ರೈಟ್ ಹ್ಯಾಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಗೆಟಪ್ ಆಗಿ ಈ ಥರ ಇರಲಿಲ್ಲ, ಹಾಗಾಗಿ ಗೊತ್ತಿಲ್ಲ. ಸೊ ರೀಸೆಂಟಾಗಿ 19ನೇ ತಾರೀಕು ಆಂಧ್ರದಲ್ಲೆಲ್ಲ ರಿಲೀಸ್ ಆಗಿದೆ ಮಾರಣಾಯುಧಂ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಹೋಗಿದ್ದೆ ನಮ್ಮ ತಂಡದ ಜೊತೆ. ಅಲ್ಲಿ ರಿಲೀಸ್ ಮಾಡೋಕ್ಕೆ ತುಂಬ ರಿಸ್ಕ್ ತಗೊಂಡು ಮಾಡಿರುವಂಥದ್ದು ನಮ್ಮ ನಿರ್ಮಾಪಕರಾದಂತಹ ನಟರಾಜ್ ಸರು ಪ್ಲಸ್ ವೆಂಕಟ್ ಚೌಧರಿ ಸರ್. ಅವರು ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿದ್ರು. ಸೊ ಈ ಸಿನಿಮಾನ ಅಲ್ಲಿ ನಿಲ್ಲಲಿಕ್ಕೆ ಮುಖ್ಯ ಇನ್ನೊಂದು ಕಾರಣ ಸಿನಿಮಾದಲ್ಲಿರುವಂಥ ಒಂದು ಸಬ್ಜೆಕ್ಟು. ಸೊ ಮಾಲಾಶ್ರೀ ಮೇಡಮ್ ಅವರ ಆ್ಯಕ್ಷನ್, ಆ ಮಾರಣಾಯುಧ ಕೈಗೆ ಕೊಟ್ಟಿರೋದು ಮಾಲಾಶ್ರೀ ಮೇಡಮ್ ಅವ್ರ ಕೈ ಕೊಟ್ಟಿರೋದ್ರಿಂದನೇ ಅದಕ್ಕೊಂದು ಪವರ್ ಬಂದಿದೆ. ಅಲ್ಲಿ ಬೇರೆ ಇನ್ಯಾರಾದ್ರೂ ಮಾಡಿದ್ರೆ ಅಷ್ಟು ಪವರ್ ಬರ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಕ್ಷನ್ ಕ್ವೀನ್ ಅಂತಾನೆ ಅವರು ಮೊದಲಿಂದ ಪ್ರಸಿದ್ಧಿ ಹೊಂದಿರೋರು. ಸೊ ಹಾಗಾಗಿ ಈ ಒಂದು ಮಾರಕಾಸ್ತ್ರಕ್ಕೆ ಪವರ್ ಬಂದಿರೋದೇ ಮೇಡಮ್ ಅವರಿಂದ. ಸೊ ಇನ್ನೊಂದು ವಿಷಯ ಏನಂತಂದ್ರೆ, ಈ ಸಿನಿಮಾನ ನಿರ್ದೇಶನ ಮಾಡಿರುವಂತಹ ನಮ್ಮ ಗುರುಮೂರ್ತಿಯವರು ಒಬ್ಬ ಅಂಗವಿಕಲನಾದರೂ ಕೂಡ ಇದು ಅವರ ಮೊದಲ ಚೊಚ್ಚಲ ಸಿನಿಮಾ ನಿರ್ದೇಶನ. ಇಷ್ಟು ಚೆನ್ನಾಗಿ ಅದನ್ನ ನಿರ್ದೇಶನ ಮಾಡಿದ್ದಾರೆ ಅಂತೇಳಿ ತೆಲುಗಿನಲ್ಲಿ ಕೂಡ ತುಂಬಾ ಒಳ್ಳೆ ಒಪಿನಿಯನ್ ಬಂತು ಪಬ್ಲಿಕ್ ಇಂದ. ಸೊ ನಮ್ಮ ಕನ್ನಡದಲ್ಲಿ ನಾವು ಬಿಫೋರ್ ರಿಲೀಸ್ ಮಾಡಿದಾಗ್ಲೂ ಕೂಡ ಒಳ್ಳೆ ಒಪಿನಿಯನ್ ಬಂದಿತ್ತು. ಬಟ್ ಸಿನಿಮಾ ನಿಲ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತಿನ ಟೈಮಲ್ಲಿ ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ, ರೀಸನ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ನಮ್ದು ಕೆಲವು ರಾಂಗ್ ಟೈಮ್ ರಿಲೀಸ್ ಮಾಡ್ತಾ ಇರೋದು ಅಥವಾ ಇನ್ನೇನು ಅನ್ನೋದು ಚಿತ್ರರಂಗಕ್ಕೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗೋಗಿದೆ. ನಿರ್ಮಾಪಕರು ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ದುಡ್ಡು ತಂದು ಸಿನಿಮಾಗೆ ಹಾಕಿರ್ತಾರೆ. ಸಿನಿಮಾಲಿ ಇಲ್ಲಲ್ಲ ಗೆಲ್ಲಲ್ಲ ಅಂದಾಗ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಿರ್ಮಾಪಕರು ನಿಂತ್ರೇನೆ ಚಿತ್ರತಂಡದಲ್ಲಿರುವಂತಹ ಪ್ರತಿಯೊಬ್ಬ ತಂತ್ರಜ್ಞರು, ಕಲಾವಿದರು ಎಲ್ಲರಿಗೂ ಕೆಲಸ ಸಿಗುತ್ತೆ, ಅದರಿಂದ ಅವರ ಜೀವನ ನಡೆಯುತ್ತೆ. ಸೊ ಹಾಗಾಗಿ ನನ್ನ ಕನ್ನಡದ ಅಭಿಮಾನಿ ದೇವರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಮಾತು, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ನಮ್ಗೆಲ್ಲ ಹಾರೈಸ್ಬೇಕು ನೀವು. ಈಗ ತೆಲುಗು ವರ್ಷನ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ 26th. ದಯವಿಟ್ಟು ಇಲ್ಲೂ ಕೂಡ ಬಂದು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನಮ್ಗೆಲ್ಲ ಹಾರೈಸಿ ಹರಸಿ ನಮ್ಮನ್ನ ಬೆಳೆಸ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ದಯಮಾಡಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಲ್ಲರೂ ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ನಿಜವಾಗ್ಲೂ ಐ ಆಮ್ ರಿಯಲಿ ಹಾನರ್ಡ್ ಆ್ಯಂಡ್ ಐ ರಿಯಲಿ ರೆಸ್ಪೆಕ್ಟ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ಮತ್ತೆ ವರ್ಕ್ ಮಾಡೋಣ ಡೆಫಿನೆಟ್ ಆಗಿ. ಓಕೆ, ರಿಲೀಸ್ ಆಗೋಯ್ತು 19. ಇದಕ್ಕಿಂತ ಮುಂಚೆ ಪಿಕ್ಚರ್ಸ್ ಎಲ್ಲ ನನ್ನನ್ನು ಅವ್ರು ಡಬ್ಬಿಂಗ್ ಮಾಡೋದೇನು, ರಿಲೀಸ್ ಮಾಡೋದೇನು, ಸಕ್ಸಸ್ ಮಾಡೋದೇನು ಬರೀ ಹೇಳೋರು ಅಷ್ಟೇ. ಸಕ್ಸಸ್ ಆಗಿದೆ ಮೇಡಮ್. ಡಬ್ಬಿಂಗು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಈಗೀಗ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ನಾನು. ಸುಮ್ಮನೆ ಸೀಕ್ರೆಟ್ ಆಚೆ ತರಬೇಡಿ ನಾನು. ನಾನು ಈಗೀಗ ಇನ್ನು ಮುಂಚೆ ಸರ್ವಮಂಗಳ ಮಾಡ್ತಾಯಿದ್ರು, ಅಲ್ಲಿ ಬಂದ್ಬಿಟ್ಟು ರೋಜಾ ನಮ್ನಿ ಇವರೆಲ್ಲ ಮಾಡ್ತಾಯಿದ್ರು ತೆಲುಗಲ್ಲಿ. ಸೊ ಈಗೀಗ ಐ ಸ್ಟಾರ್ಟೆಡ್ ಡೂಯಿಂಗ್ ಗಿವಿಂಗ್ ಡಬ್ಬಿಂಗ್. ಇನ್ನು ಮುಂದೆ ಪಿಕ್ಚರಲ್ಲಿ ನಾನು ಡಬ್ ಮಾಡ್ತೀನಿ. ಅಪ್ಪ
ಅಯ್ಯೋ, ನಾನು ಈಗ ಹೇಳ್ತಾ ಇದ್ದೆ ಎಂಟ್ರಿ ಆಗುವಾಗ, ಇಲ್ಲಿವರೆಗೂ ಆರಾಧನಾ 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 ಅಂತ ಹೇಳಿ, ಅಪ್ಪ ಇವತ್ತು ನನ್ನ ಮಹಾಲಕ್ಷ್ಮಿ ಅಂತ ಗುರುತಿಸ್ಬಿಟ್ಟು ಕಳಿಸಿದ್ದಾರೆ. ಬಟ್ ರಿಯಲಿ ತುಂಬ ತುಂಬ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಹೇಳ್ಬೇಕು, ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂದರೆ, ಆವಾಗ ನಂಜುಂಡಿ ಕಲ್ಯಾಣ ವಾಟ್ ಇಟ್ ವಾಸ್ ಗಿವನ್ ಎ ಹಿಸ್ಟ್ರಿ ಆ್ಯಂಡ್ ಬ್ರೇಕ್, ಇವಾಗ ನನ್ನ ಮಗಳು ಅದು ಸೇಮ್ ಶಿ ಹಸ್ ಗಿವನ್ ಅಂತ ಹೇಳಿದರೆ ಇಟ್ಸ್ ಸೋ ಪ್ರೌಡ್. ಯಾಕಂದರೆ ಈಗ ಮುಂಚೆ ನಾವು ಶೀಲ್ಡ್ ನೋಡ್ತಾ ಇದ್ವಿ, ಇವಾಗ ಶೀಲ್ಡ್ ನೋಡ್ತೀವೋ ಅನ್ನೋ ಭಯ ಆಗ ಅಂಥದ್ದು ಶೀ ಗಾಟ್ ದ ಕಾಟಿರ ಶೀಲ್ಡ್ ಟು ದ ಹೌಸ್. ರಿಯಲಿ ಪ್ರೌಡ್, ಥ್ಯಾಂಕ್ಸ್ ಟು ದಟ್ ಎಂಟೈರ್ ತರುಣ್ ಅವ್ರಿಗೆ, ರಾಕ್ಲೈನ್ ಅವ್ರಿಗೆ ಆ್ಯಂಡ್ ದರ್ಶನ್ ಅವ್ರಿಗೆ. ಈಗ ಈ ಫಿಲಮ್ ಕೂಡ ಸ್ವಲ್ಪ ಚೆನ್ನಾಗಾಗಲಿ. ಈಗೇನು ಹನುಮಾನ್ ತುಂಬ ಹವಾ ನಡೀತಾ ಇದೆ ಎಲ್ಲ ಕಡೆ ಹನುಮಾನ್. ಈಗ ಹನುಮಾನ್ ಸಾಂಗ್ ನೋಡ್ಕೊಂಡು ಅಪ್ಪ ಈ ಪಿಕ್ಚರಲ್ಲೂ ಹನುಮಾನ್ ಇದ್ದಾನೆ ಅಂತ ಅನಿಸ್ತಾ ಇದೆ. ಸೊ ಇಟ್ಸ್ ಗುಡ್. ಇಲ್ಲ, ಅವರು ಆ್ಯಕ್ಚುಲಿ ವೆಲ್ ಪ್ರಿಪೇರ್ಡಾಗಿ ಬಂದಿದ್ದಾರೆ. ನನಗೆ ಸಬ್ಜೆಕ್ಟ್ ಹೇಳುವಾಗಲೇ ನನ್ನ ಕ್ಯಾರೆಕ್ಟ್ರು, ನನ್ನ ಸೀನ್ ಎಷ್ಟು ಕ್ಲಾರಿಟಿ ಇತ್ತು. ಸ್ಪಾಟಲ್ಲಿ ಕೂಡ ಅವ್ರು ಮಾನಿಟರ್ ಕೂತ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಬರಬೇಕು ಅನ್ನೋದು, ಈವನ್ ದಾನು ಅವರಾಗಲಿ ಇಲ್ಲ ಬೇರೆ ಟೆಕ್ನಿಷಿಯನ್ಸ್ ಆಗಲಿ ಇವರೆಲ್ಲರೂ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವರು ಕೂಡ ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ. ಅಫ್ಕೋರ್ಸ್ ಏನೇ ತುಂಬ ಇಂಪಾರ್ಟೆಂಟ್ ಆದರೆ ಇಲ್ಲ ಹೇಳಲೇಬೇಕು ಅನ್ನುವಾಗ ಹಿ ಈಸ್ ಟು ಕಮ್ ಅಂಡ್ ಟೆಲ್. ಸೊ ಬಟ್ ನಮ್ಗೇನಂದರೆ ನೀವು ಕೂತ್ಕೊಂಡೇ ಹೇಳಿ ಸರ್ ಅಂತ, ಬಿಕಾಸ್ ಈಸ್ ಹ್ಯಾವಿಂಗ್ ದಟ್ ಪ್ಯಾಷನ್ ಇನ್ ಹಿಸ್ ಮೈಂಡ್. ಸೊ ಅವ್ರು ಮಾನಿಟರ್ ಕೂತ್ಕೊಂಡು ಪೊಸಿಷನಿಂದ ಹಿಡಿದು ಎವ್ರಿಥಿಂಗ್ ಈಸ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಮಾಡು. ನನಗೆ ಅವ್ರದ್ದು ಫಸ್ಟ್ ಫಿಲಿಮ್ ಅಂತ ನನಗೆ ಅನಿಸ್ಲಿಲ್ಲ. ನಾನು ಕೇಳಿದೆ ನಿಜವಾಗ್ಲೂ ಇದು ಫಸ್ಟ್ ಫಿಲಿಮ್ ಅಂತ ಕೇಳಿದೆ. ಇಲ್ಲ ಮೇಡಮ್ ಇದು ನನ್ನ ಸಚ್ ಹೋಮ್ವರ್ಕ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ವಿತ್ ದ ಪ್ರೊಡ್ಯೂಸರ್. ಅಷ್ಟು ಏನು ನೆಕ್ಸ್ಟು ವಾಟ್ ಎವ್ರಿಥಿಂಗ್ ಪಕ್ಕಾ ಹೋಮ್ವರ್ಕ್ ಮಾಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ನಿಜವಾಗ್ಲೂ ಒಳ್ಳೇದಾಗಬೇಕು ಸರ್ ನಿಮಗೆ. ಸೊ ಪ್ರೊಡ್ಯೂಸರ್ಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ಈಗ ತೆಲುಗುನು ಕನ್ನಡ ಎರಡು ಒಟ್ಟಿಗೆ 26 ರಿಲೀಸ್ ಆಗ್ತಾ ಇದೆ. ಸೊ ಎರಡೂ ಪಿಕ್ಚರ್ ನೋಡಿ ಸಕ್ಸಸ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡಿ.